ಅಭಿವೃದ್ಧಿ ಮಾಡಿದ್ದಾರೆ. ಜೊತೆಗೆ ಹಿಂದೆ ಕೂಡ ಅವರು ಲೋಕಸಭೆ ಸ್ಪರ್ಧೆ ಮಾಡಿ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರದ ನಾಡಿಮಿಡಿತ ಕೂಡ ಅವ್ರಿಗೆ ಗೊತ್ತಿದೆ. ಹಿರಿಯರಿದ್ದಾರೆ, ಅನುಭವಿಗಳಿದ್ದಾರೆ. ಹಾಗಾಗಿ ಅವ್ರನ್ನ ಒಂದು ಅವಕಾಶ ಕೊಟ್ಟು ಮಂತ್ರಿಯನ್ನು ಮಾಡಿದರೆ ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆಗೆ ಇನ್ನೂ ಉತ್ತಮ ವಾತಾವರಣ ಸೃಷ್ಟಿಯಾಗುತ್ತೆ ಅನ್ನೋದು ಮುಂಬರ್ತಕ್ಕಂಥ ಲೋಕಲ್ ಬಾಡಿ ಚುನಾವಣೆ, ನಗರಸಭೆ ಆಗ್ಬೋದು, ಪುರಸಭೆ ಆಗ್ಬೋದು, ಗ್ರಾಮ ಪಂಚಾಯತಿ ಆಗ್ಬೋದು, ಜಿಲ್ಲಾ ಪಂಚಾಯತಿ ಆಗ್ಬೋದು, ತಾಲೂಕು ಪಂಚಾಯತಿ ಆಗ್ಬೋದು, ನಮ್ಮ ನಮ್ಮ ಜಿಲ್ಲೆಯವ್ರನ್ನ ಸಚಿವರನ್ನ ಮಾಡಿದ್ರೆ ಎಲ್ಲೋ ಒಂದು ಕಡೆ ಪಕ್ಷ ಸಂಘಟನೆಗೆ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಉದ್ದೇಶ. ಹಿಂದೆ 3 ಬಾರಿ ಕೂಡ ಗೆದ್ದಿದ್ದಾರೆ. ಅತಿ ಹೆಚ್ಚು ಲೀಡ್ನಲ್ಲಿ ಇವತ್ತು ಕೊಳ್ಳೇಗಾಲ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ. ರಾಜ್ಯಕ್ಕೆ ಅವರು ಹೈಯೆಸ್ಟ್ ಲೀಡ್ನಲ್ಲಿ 5ನೇವರು. ಸೊ ಹಂಗಾಗಿ ಅವ್ರನ್ನ ಮಂತ್ರಿ ಮಾಡಿದ್ರೆ ನಮ್ಮ ಜಿಲ್ಲೆಗೆ ಸಂಘಟನೆಗೆ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಮನವಿ. ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಕಳೆದ ಬಾರಿ ಜಿಲ್ಲಾಧ್ಯಕ್ಷನಾಗಿದ್ದೆ ಯುವ ಕಾಂಗ್ರೆಸ್. ಈ ಉದ್ದೇಶ ಅಂತ ಹೇಳಿದ್ರೆ ನಮ್ಮ ಸಾಹೇಬರು ARK ಸಾಹೇಬರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಅವ್ರಿಗೆ ರಾಜಕಾರಣ ಆಗಲಿ, ಅಧಿಕಾರ ಆಗಲಿ, ಮತ್ತೊಂದಾಗಲಿ ಹೊಸದಲ್ಲ. ಇದು ಅವರ ತಂದೆಯವರಾದ ರಾಜಯ್ಯನವರು ರಾಜ್ಯಪಾಲರ ಕೆಲಸ ಮಾಡಿದ್ರು. ಆ ಒಂದು ನಿಟ್ಟಿನಲ್ಲಿ ಅವರು ಆಗಿದ್ದನ್ನು ಅಧಿಕಾರ ನೋಡ್ತಾ ಮತ್ತೆ ಆಡಳಿತ ನೋಡ್ತಿ ಬೆಳೆದು ಬಂದಿರ್ತಕ್ಕಂಥ ಒಬ್ಬ ಹಿರಿಯ ರಾಜಕಾರಣಿ. ಹಾಗೆ 2018ರಲ್ಲಿ ಏನು ಅವರು ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ರು, ಅಲ್ಲಿಂದ 2023 ಅವರು ಸೋತರು. 23 ತನಕ ಅವರೇನು ಕೈ ಕಟ್ಟಿ ಕೂತಿಲ್ಲ. ಕಾಂಗ್ರೆಸ್ ಪಕ್ಷನ ತಳಹದಿಯಿಂದ ಅವರು ಗ್ರಾಸ್ ಲೆವೆಲ್ ಇಂದ ಹಿಡಿದು ರೂಟಿಂದ ಹಿಡಿದು ಅವರು ಸ್ಟ್ರಾಂಗ್ ಮಾಡ್ತಾ ಬರ್ತಾ ಇದ್ದಾರೆ. ನಾನು ಒಬ್ಬ ಯುವ ಕಾಂಗ್ರೆಸ್ನ ಕಾರ್ಯಕರ್ತನಾಗಿ, ಒಬ್ಬ ಮೂಲ ಕಾಂಗ್ರೆಸ್ನಿಂದಾಗಿ ನಾನು ಅದನ್ನು ನೋಡಿದ್ದೀನಿ. ಸೊ ಹಾಗಾಗಿ ಅವರು ಮುಂದಿನ ದಿನಗಳಲ್ಲೂ ಕಾಂಗ್ರೆಸ್ನ ಬಲಪಡಿಸ್ತಾರೆ ಅಂತ ನನ್ನ ಒಂದು ನಂಬಿಕೆ ಇದೆ. ಆ ನಿಟ್ಟಿನಲ್ಲಿ ನಾನು ನಮ್ಮ ಬಡಗದ ವತಿಯಿಂದ ಮತ್ತು ನಮ್ಮ ಯುವಕರ ವತಿಯಿಂದ ನಾನು ಹೈಕಮಾಂಡ್ಗೆ ಒತ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ನಮ್ಮ ARK ಸಾಹೇಬರು ಯುವಕರಿಗೆ ಹೆಚ್ಚು ಆದ್ಯತೆಯನ್ನು ನೀಡ್ತಾ ಇದ್ದಾರೆ. ಹೇಗಂತ ಹೇಳಿದ್ರೆ, ಈ ಗ್ಯಾರಂಟಿ ಯೋಜನೆ ಆಗ್ಬೋದು, ಮತ್ತೆ ಯುವ ಕಾಂಗ್ರೆಸ್ ಆಗ್ಬೋದು, ನಮ್ಮ ಯಳಂದೂರು ಮತ್ತೆ ಕೊಳ್ಳೇಗಾಲ ಗ್ಯಾರಂಟಿ ಯೋಜನೆಯಲ್ಲಿ ಅತಿ ಹೆಚ್ಚು ಯುವಕರಿಗೆ ಅವರು ಅವಕಾಶಗಳು ಕೊಟ್ಟಿದ್ದಾರೆ. ನಮ್ಮ ವಿಶ್ವ ಆಗ್ಬೋದು, ಮತ್ತೆ